ಮತ್ತೊಮ್ಮೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಸೂಪರ್ ಬ್ರೈನ್ ಯೋಗದ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸ್ತೀವಿ. ವಿಶ್ವನಾಥ್ ಅವರೇ, ಈಗ ಮಕ್ಕಳು ಸೂಪರ್ ಬ್ರೈನ್ ಯೋಗ ಕಲಿಸಿಕೊಡ್ಬೇಕು ಅಂದ್ರೆ ಏನ ಪರೀಕ್ಷೆ ಮಾಡ್ತೀರಾ? ಅಥವಾ ಯಾಕಂದ್ರೆ ಮಕ್ಕಳ ದೈಹಿಕ ಸ್ಥಿತಿ ಆಗಿರ್ಬೋದು, ಮಾನಸಿಕ ಸ್ಥಿತಿ, ಭಾವನಾತ್ಮಕ ಸ್ಥಿತಿ ಬೇರೆದೇ ಆಗಿರುತ್ತೆ. ನೀವು ಹೇಳಿದಾಗೆ ಎಷ್ಟೋ ಜನ ಫೇಲ್ ಆಗಿರುವಂತಹ ಮಕ್ಕಳಲ್ಲಿ ನೋಡಿರ್ಬೋದು, ಒಂದು ರೀತಿ ಡಿಪ್ರೆಷನ್ಗೂ ಕೂಡ ಒಳಗಾಗಿರ್ಬೋದು. ಸೊ ಇದನ್ನೆಲ್ಲ ಪರೀಕ್ಷೆ ಮಾಡಿ ಅವ್ರಿಗೆ ಯಾವ ರೀತಿ ಸೂಕ್ತ ಚಿಕಿತ್ಸೆ ಅಂತ ಕೊಡ್ತೀರಾ ಹೇಗೆ ಅಂತ? ಮೂಲತಃ ನಾವು ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿದಾಗ ಮೊದಲಿನ ಅವರ 2 ವರ್ಷದ ಹಿಂದಿನ ಫಲಿತಾಂಶದ ಒಂದು ಪಟ್ಟಿಯನ್ನು ತಗೊಳ್ತೀವಿ. ಜೊತೆಗೆ IQ ಟೆಸ್ಟನ್ನು ಮಾಡ್ತೀವಿ. ಕೆಲವೊಂದು IQ ಟೆಸ್ಟ್ ಅಂತ ಇರುತ್ತೆ. ಆ IQ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾವು ಸೂಪರ್ ಬ್ರೈನ್ ಯೋಗ ಹೇಳ್ಕೊಟ್ಬಿಡ್ತೀವಿ. ಸೂಪರ್ ಬ್ರೈನ್ ಯೋಗ ಹೇಳ್ಕೊಟ್ಮೇಲೆ ಅವರು ನಿರಂತರವಾಗಿ ಅವರ ಶಾಲೆಗಳಲ್ಲಿ ಅದನ್ನ ಕಡ್ಡಾಯ ಅಂತ ಮಾಡಿಕೊಂಡು ನಿರಂತರವಾಗಿ ಮಾಡಿಸ್ತಾ ಹೋದ್ಮೇಲೆ ಮತ್ತೆ ನಮಗೆ ಆ್ಯನ್ಯುವಲ್ ರಿಸಲ್ಟ್ ಬಂದಾಗ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಒಂದು ಮಕ್ಕಳಲ್ಲಿ ಅಂತ ಗೊತ್ತಾಗ್ತದೆ. ಮತ್ತು ಅದೇ ವ್ಯಾಯಾಮವನ್ನು ಮುಂದಿನ ವರ್ಷ ಕೂಡ ಕಂಟಿನ್ಯೂ ಮಾಡಿದಾಗ 100% ಒಂದು ವರ್ಷದಲ್ಲಿ ಅವ್ರು ತುಂಬ ಇಂಪ್ರೂವ್ಮೆಂಟ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ಥರ ಈ ಒಂದು ಸೂಪರ್ ಬ್ರೈನ್ ಯೋಗದ ಮೇಲೆ ಪ್ರಪಂಚದ ಬಹಳಷ್ಟು ದೇಶಗಳಲ್ಲಿ ವೈದ್ಯರುಗಳು ಇದರ ಮೇಲೆ ಸಾಕಷ್ಟು ರಿಸರ್ಚನ್ನು ಮಾಡಿದ್ದಾರೆ. ಅದರಲ್ಲಿ ಡಾಕ್ಟರ್ ಗ್ಲೆನ್ ಜೋಸೆಫ್ ಮೆಂಡೋಸಾ ಅಂಥೇಳಿ, ಹೀ ಈಸ್ ದ ನಿಯಾನಟಾಲಜಿಸ್ಟ್ ಪ್ಲಸ್ ನ್ಯೂರೋ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ ರಿಸರ್ಚ್ ಡೈರೆಕ್ಟರ್. ಅವ್ರು ಹೇಳ್ತಾರೆ, ಸೂಪರ್ ಬ್ರೈನ್ ಯೋಗ ಮಾಡೋದಕ್ಕಿಂತ ಮುಂಚೆಗೂ ಸೂಪರ್ ಬ್ರೈನ್ ಯೋಗ ಮಾಡಿದ ಮೇಲೆ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಆಫ್ ದ ಬ್ರೈನ್ EEG ರೆಕಾರ್ಡ್ ಪ್ರಕಾರ ಇಮ್ಮಿಡಿಯೇಟಾಗಿ ಇನ್ಕ್ರೀಸ್ ಆಗುತ್ತೆ ಅಂತ. ಹಾಗೆ ಯಾವುದೇ ಮನಸ್ಥಿತಿಯ ಮಕ್ಕಳಾಗಿರಲಿ, ಮಕ್ಕಳೇ ಅಂತ ಅಲ್ಲ, ಯಾವುದೇ ವಯಸ್ಸಿನವ್ರು, ಆ್ಯಕ್ಚುಲಿ ಸೂಪರ್ ಬ್ರೈನ್ ಯೋಗ ಅಂದ ತಕ್ಷಣ ಚಿಕ್ಕವ್ರಿಗೆ ಅನ್ನೋ ಒಂದು ಭಾವನೆ ಕೂಡ ನಮ್ಮ ವೀಕ್ಷಕರಲ್ಲಿ ಇರಬಹುದು. ಎಲ್ಲರೂ ಕೂಡ ಮಾಡಬಹುದು. ಸೊ ಯಾರು ಬೇಕಾದರೂ ಇಂಟೆಲಿಜೆನ್ಸ್ ಆಗ್ಬೋದು. ಯಾಕಂದ್ರೆ ಇಂಟೆಲಿಜೆನ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಅದನ್ನ ಮುಖ್ಯವಾಗಿ ನಮ್ಮ ಗುರುಗಳು ಹೇಳ್ತಾರೆ, ಇಟ್ ಈಸ್ ಅ ಡಿವೈನ್ ಲೈಟ್ ಅಂತ. ಜ್ಞಾನ ಅಂದರೆ ಬೆಳಕು ಅಂತೆ, ಬ್ರಹ್ಮನ ಸಂಕೇತ. ಸೊ ಪ್ರತಿ ಮನುಷ್ಯನಲ್ಲೂ ಕೂಡ ಆ ಜ್ಞಾನ ಅನ್ನೋದು ಇರಬೇಕು. ಎಷ್ಟೆಷ್ಟು ಜ್ಞಾನ ಬೆಳವಣಿಗೆ ಆಗ್ತಾ ಹೋಗ್ತದೋ ಅವರು ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೂ ಸಾಧ್ಯ ಆಗ್ತದೆ. ಅಂದ್ರೆ ಎಲ್ಲ ಹಂತದಲ್ಲೂ ಕೂಡ ಇದು ಪ್ರಭಾವ ಬೀರೋದಕ್ಕೆ ಸಾಧ್ಯ ಅಂತ ಹೇಳ್ತೀರಾ ಹಾಗಾದ್ರೆ? 100%. ಅದರಲ್ಲಿ ಏನು ಹೇಳ್ತಾರೆ, ಡಾಕ್ಟರ್ ಗ್ಲೆನ್ ಜೋಸೆಫ್ ಮೆಂಡೋಸಾ ಅಂತ ಹೇಳಿದ್ನಲ್ಲ, ಅವ್ರೇನು ಹೇಳ್ತಾರೆ ಅಂದರೆ, ಹಿ ಸ್ಟ್ರಾಂಗ್ಲಿ ರೆಕಮೆಂಡ್ಸ್, ಅವ್ರೇನು ನೇರವಾಗಿ ಹೇಳ್ತಾರೆ ಅಂದರೆ, ತಂದೆ ತಾಯಿಗಳು ಈ ವ್ಯಾಯಾಮವನ್ನು ಕಡ್ಡಾಯವಾಗಿ ಕಲ್ತ್ಕೊಳ್ಳಿ, ಜೊತೆಗೆ ನಿಮ್ಮ ಮಕ್ಕಳಿಗೆ ನೀವು ಬೋಧನೆ ಮಾಡಿ ಅದು ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಹೇಗೆ ತಾನೇ ನಿಮ್ಮ ಮಕ್ಕಳಿಗೆ ಮಾಡಿಸ್ಲಿಕ್ಕಾಗುತ್ತೆ. ಅದೇ ರೀತಿ ಅವ್ರೇನು ಹೇಳ್ತಾರೆ, ಶಿಕ್ಷಣ ತಜ್ಞರು, ಬುದ್ಧಿಜೀವಿಗಳು ಮತ್ತು ಶಿಕ್ಷಣ ಇಲಾಖೆಯವರು ಈ ವ್ಯಾಯಾಮವನ್ನು ಶಾಲಾ ಮಟ್ಟದಲ್ಲೇ ಮಾಡಿಸಿ 100% ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಅದೇ ರೀತಿ ಅವ್ರು ಹೇಳ್ತಾರೆ, ಹೆಲ್ತ್ ಕೇರ್ ಪ್ರೊವೈಡರ್ಸ್ ಅಥವಾ ವೈದ್ಯಕೀಯ ಸಂಸ್ಥೆಯವರು, ವೈದ್ಯಕೀಯ ಇಲಾಖೆಯವರು ಈ ಒಂದು ಸೂಪರ್ ಬ್ರೈನ್ ಯೋಗವನ್ನು ಮೆದುಳಿನ ಮತ್ತು ನರಗಳ ತೊಂದರೆ ಇರೋರಿಗೆ, ದೌರ್ಬಲ್ಯತೆ ಇರೋರಿಗೆ ಈ ವ್ಯಾಯಾಮವನ್ನು ನಿರಂತರವಾಗಿ ಮಾಡಿಸಿದ್ರೆ 100% ಪ್ರತಿ ಪೇಷಂಟಲ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ಅವರು ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡಿದ್ದಾರೆ. ಈಗ ಸಾಮಾನ್ಯ ಮಕ್ಕಳನ್ನೇ ತಗೋಣ, ಈಗ ಜಸ್ಟ್ ಪಾಸ್ ಆಗುವಂಥ ಮಕ್ಕಳನ್ನ ತಗೊಂಡ್ರೆ ಎಷ್ಟು ದಿನಗಳ ಕಾಲ ಇದು, ಅಂದ್ರೆ ನೀವು ಹೇಳಿದ್ರೆ ಸೂಕ್ತ ತರಬೇತಿ ಕೂಡ ತೆಗೆದುಕೊಳ್ಬೇಕಾಗುತ್ತೆ, ಹೀಗೆ ಮಾಡಬೇಕು ಅನ್ನೋಂಥ ನಿಯಮಗಳಿರುತ್ತೆ. ಎಷ್ಟು ದಿನಗಳ ಕಾಲ ಮಾಡಿದ್ರೆ ಒಂದು ರಿಸಲ್ಟ್ ಕಾಣಬಹುದು ಅಂತ? ಓಕೆ, ಬೇಸಿಕಲಿ ನಮ್ಮ ವೈಯಕ್ತಿಕ ಅನುಭವದಲ್ಲಿ ಮತ್ತು ನಮ್ಮ ಎಲ್ಲ ಸಹೋದ್ಯೋಗಿಗಳು ಮತ್ತು ನಮ್ಮ ಸಂಸ್ಥೆಯವರು ಅನುಭವ ಮಾಡಿರೋ ಹಾಗೆ ಆ್ಯಕ್ಚುಲಿ ಮಕ್ಕಳಲ್ಲಿ ಅವರಲ್ಲಿ ಏನು ಚೇಂಜ್ ಆಗಿದೆ ಅನ್ನೋದನ್ನ ತಂದೆ ತಾಯಿ ಗುರ್ತಿಡಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಎಂಥ ಒಂಥರ ಟಾಲರೇಟ್ ಮಾಡೋಕ್ಕಾಗದೇ ಇರೋಂಥ ಮಗು ಇದ್ದರೂ ಕೂಡ ನೀವು ಆ ವ್ಯಾಯಾಮವನ್ನು ಕಣ್ಣು ಮುಚ್ಕೊಂಡು ಸಿಂಪಲ್ಲಾಗಿ ಮಾಡಿಸ್ತಾ ಪ್ರತಿ ತಿಂಗಳು ಅಬ್ಸರ್ವ್ ಮಾಡಿ. ನೀವು ತಿಂಗಳಿನಿಂದ ತಿಂಗಳಿಗೆ ಮಗುವಿನಲ್ಲಿ ವ್ಯತ್ಯಾಸ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೊಂದು 3 ತಿಂಗಳು ಮಾಡಿಸಿದ ಮೇಲೆ ನಿಮಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ, ಹೌದಲ್ಲ ನಮ್ಮ ಮಗು ಎಷ್ಟು ಶಾಂತ ಆಗಿಬಿಟ್ಟಿದೆ, ಎಷ್ಟು ಜಾಣ ಆಗಿಬಿಟ್ಟಿದ್ದಾನೆ, ಹೇಳಿದ ಮಾತೆಲ್ಲ ಕೇಳ್ತಾನೆ, ಮತ್ತು ಚೆನ್ನಾಗಿ ಓದ್ಕೋತಾ ಇದ್ದಾನೆ, ಸ್ಕೂಲಲ್ಲಿ ಹೆಚ್ಚು 1 ಪಾಯಿಂಟೆಡ್ ಅಂದರೆ ಗುರಿ ಏಕಾಗ್ರತೆಯನ್ನು ಸಾಧನೆ ಮಾಡ್ತಾ ಇದ್ದಾನೆ, ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ನೀವು ಪ್ರತಿ ತಿಂಗಳು ನೀವು ಅಬ್ಸರ್ವ್ ಮಾಡ್ಬೋದು. ನೀವೇ ಕೀಪರ್. ದಿನದ ಯಾವ ಟೈಮಲ್ಲಿ ಇದು ಈ ಯೋಗ ಮಾಡಿದ್ರೆ ಹೆಚ್ಚು ಸೂಕ್ತ ಅಂತ ಹೇಳ್ತೀವಿ? ಓಕೆ, ಇದಕ್ಕೆ ಇದೇ ಟೈಮ್ ಅಂತ ಗುರುಗಳು ಎಲ್ಲೂ ಕೂಡ ಉಲ್ಲೇಖ ಮಾಡಲಿಲ್ಲ. ಆದರೂ ಕೂಡ ನಾವು ಸ್ಟ್ರಾಂಗ್ ಆಗಿ ಏನು ರೆಕಮೆಂಡ್ ಮಾಡ್ತೀವಿ ಅಂದರೆ, ತಂದೆ ತಾಯಿಗಳಿಗೆ ಬೆಳಗ್ಗೆ ಹೇಗೂ ತಿಂಡಿ ಕೊಡ್ತಿರಲ್ವ ನಿಮ್ಮ ಮಕ್ಕಳಿಗೆ, ತಿಂಡಿ ಕೊಡೋದಕ್ಕಿಂತ ಮೊದಲು ಈ ವ್ಯಾಯಾಮವನ್ನು ಕಡ್ಡಾಯ ಮಾಡಿ. ನೀವು ತಿಂಡಿ ತಿನ್ನೋದಕ್ಕಿಂತ ಮೊದಲು ವ್ಯಾಯಾಮ ಆದರೆ ತಿಂಡಿ, ಇಲ್ಲ ಅಂದರೆ ಇಲ್ಲ. ಯಾಕೆಂದರೆ ಅದು ಕಡ್ಡಾಯ ಆಗಿಬಿಡ್ಬೇಕು ನಮಗೆ. ಇನ್ ಕೇಸ್ ಯಾವುದಾದ್ರು ಒತ್ತಡಗಳಿಂದ ನಮಗೆ ಬೆಳಗ್ಗೆ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ಮತ್ತೆ ಮಧ್ಯಾಹ್ನ ಒಂದು ಆಪ್ಷನ್ ಇರುತ್ತೆ, ಆವಾಗಲೂ ಆಗಲಿಲ್ಲ ಅಂದರೆ ಅಗೇನ್ ಈವ್ನಿಂಗ್ ಆಪ್ಷನ್ ಇರುತ್ತೆ. ಇನ್ ಕೇಸ್ ನಾವು ಬೆಳಗ್ಗೆ ಫಿಕ್ಸ್ ಮಾಡೋದನ್ನ ಈವ್ನಿಂಗ್ ಫಿಕ್ಸ್ ಮಾಡಿದರೆ ಒಂದಿನ ಮರ್ತೋದ್ರೆ ಅವತ್ತಿನ ದಿನ ಗ್ಯಾಪ್ ಆಗಿಬಿಡುತ್ತೆ. ಗ್ಯಾಪ್ ಆಗೋದ್ರ ಬದಲಾಗಿ ಬೆಳಗ್ಗೆನೇ ಮಾಡೋದು ಹೆಚ್ಚು ಅಡ್ವೈಸಬಲ್. ಖಾಲಿ ಹೊಟ್ಟೆಲಿ ಮಾಡಿದರೆ ಹೆಚ್ಚು ಈಸಿ ಆಗ್ತದೆ. ಸೊ ಮಕ್ಕಳಲ್ಲಿ ಇಮ್ಮಿಡಿಯೇಟ್ ಆಗಿ ಯಾವ ರೀತಿ ಬದಲಾವಣೆಗಳನ್ನು ಕಾಣಬಹುದು ಅಂತ ಹೇಳ್ತೀರಿ ನೀವು? ಮುಖ್ಯವಾಗಿ ಮಕ್ಕಳು ಶಾಂತ ಆಗ್ತಾರೆ, ಮನಸ್ಸು ಶಾಂತ ಆಗ್ತದೆ ಅವ್ರಿಗೆ.
ಜೊತೆಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಇಮ್ಮಿಡಿಯೇಟ್ ಅವ್ರು ಎಂಥ ಸ್ಟ್ರೆಸ್, ಕೆಲವೊಂದು ಒಂದು ನಮ್ಮ ಟೆಸ್ಟಿಮೋನಿಯಲ್ಲಲ್ಲಿ ಒಬ್ರು ಹೇಳ್ತಾರೆ, ನನಗೆ ತುಂಬ ಸ್ಟ್ರೆಸ್ಫುಲ್ ಅನ್ಸ್ಬಿಟ್ರೆ ಟೀಚರ್ನ ಕೇಳಿ ಬ್ರೇಕ್ ತಗೋತಿದ್ರಂತೆ. ಅದಕ್ಕೆ ಬ್ರೇಕ್ ಸೂಪರ್ ಬ್ರೈನ್ ಯೋಗ ಮಾಡಿ ಬರ್ತಿದ್ನಂತ ಮಗು. ಸೊ ಸೂಪರ್ ಬ್ರೈನ್ ಯೋಗ ಮಾಡಿ ಬಂದುಬಿಟ್ರೆ ಅವ್ನಿಗೆ ಎಂಥ ಒತ್ತಡ ಅನಿಸಿದ್ರು ಕೂಡ ಸ್ಕೂಲಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಇಮ್ಮಿಡಿಯೇಟಾಗಿ ವಾಪಸ್ ಬಂದು ಕೂತ್ಕೊಂಡು ಕಾಮಾಗಿ ಪಾಠವನ್ನು ಕೇಳಲಿಕ್ಕೆ ಸಾಧ್ಯ ಆಗ್ತಿತ್ತಂತೆ. ಹಾಗೆ ಮಾಡಿದ್ರು ಅಂದರೆ ಅವತ್ತಿನ ದಿನ ಅವತ್ತಿನ ಪರಿಣಾಮ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆದರೆ ಅದು ಉಳಿಬೇಕು ಅಂದರೆ ನಿರಂತರವಾಗಿ ಸ್ವಲ್ಪ ಅಭ್ಯಾಸ ಮಾಡಬೇಕು ಮತ್ತು ಬೆಳಿಬೇಕಲ್ವ. ಅದು ದಿನದಿಂದ ಒಂದೇ ಸಾರಿ ನಾವು ಆ ಬ್ರೈನನ್ನು ಒಂದೇ ಸಾರಿ ರಶ್ ಮಾಡಿ ಬೆಳೆಸೋಕ್ಕಾಗೋದಿಲ್ಲ. ಇಟ್ ರಿಕ್ವೈರ್ ಸೀರೀಸ್ ಆಫ್ ಟೈಮ್. ಸೊ ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಅದೇ ರೀತಿ ಮಕ್ಕಳ ಬಗ್ಗೆನೇ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಮಾತ್ರ ಅಲ್ಲ, ತಂದೆ ತಾಯಿಗಳಿಗೂ ಕೂಡ ಎಷ್ಟೋ ಡಿಫಿಕಲ್ಟೀಸ್ ಇರುತ್ತೆ. ಎಷ್ಟೋ ಜನಕ್ಕೆ ತಮ್ಮ ಒತ್ತಡಗಳ ನಡುವೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ತುಂಬ ಗೊಂದಲಗಳಿರುತ್ತೆ. ಏನು ಮಾಡಿದರೆ ಏನಾಗ್ಬಿಡುತ್ತೆ ಏನೋ ಅಂತ, ಇದು ಸರಿನಾ ಇದು ತಪ್ಪ, ಹೀಗ ಹಾಗ, ನಾನು ಆ ಥರ ಮಾಡಿದರೆ ಏನಾಗುತ್ತೆ, ಈ ಥರ ಮಾಡಿದರೆ ಏನಾಗುತ್ತೆ, ತುಂಬ ಕನ್ಫ್ಯೂಷನ್ನಿಂದ ಬಳಲ್ತಾ ಇರ್ತಾರೆ. ಬಟ್ ಸೂಪರ್ ಬ್ರೈನ್ ಯೋಗ ಮಾಡಿದರೆ ಮಾತ್ರ 100% ಪ್ರಪಂಚ ಪ್ರಳಯ ಆದರೂ ಕೂಡ ಇವರು ಏನು ಮಾಡಬೇಕು ಅನ್ನೋ ಒಂದು ಏಕಾಗ್ರತೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಇದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತೆ. ಆಧ್ಯಾತ್ಮಿಕ ಬೆಳವಣಿಗೆ ಅಂದರೆ ಆ ಕೆಳಮಟ್ಟದ ಚೈತನ್ಯ ಹೃದಯಕ್ಕೆ ಬಂದಾಗ ಪ್ರೀತಿ, ಕರುಣೆ, ಅಹಿಂಸೆ, ಸಹಾನುಭೂತಿ, ಉದಾರತೆಯಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿಗೆ ಬಂದಾಗ ಕ್ರಿಯೇಟಿವಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಮೇಲ್ಮೇಲಕ್ಕೆ ಹೋದ ಹಾಗೇ ಆಧ್ಯಾತ್ಮಿಕ ಚೈತನ್ಯವಾಗಿ, ಮೆದುಳಿನ ಚೈತನ್ಯವಾಗಿ ಕನ್ವರ್ಟ್ ಆಗುತ್ತೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ಕಲ್ತ್ಕೋಬೇಕು, ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಅದರಿಂದ ನೀವು ಸಾಕಷ್ಟು ಜೀವನದಲ್ಲಿ ಉಪಯೋಗ ಮಾಡ್ಕೋಬೋದು. ಅದಕ್ಕೋಸ್ಕರ ನಮ್ಮ ಗುರುಗಳು ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನ ಕಲೀಲಿ ಅನ್ನೋ ಉದ್ದೇಶದಿಂದನೇ ನಮ್ಮ ಸಂಸ್ಥೆಯ ಮೂಲಕ ಎಲ್ಲ ಕಡೆನೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಓಕೆ ವಿಶ್ವನಾಥ್ ಅವರೇ, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಸೂಪರ್ ಬ್ರೈನ್ ಯೋಗ ಕಲಿಯೋದಕ್ಕೂ ಮೊದಲು ನಂತರದ ಬೆಳವಣಿಗೆಗಳು, ಬದಲಾವಣೆಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇದಕ್ಕೆ ವೈದ್ಯಕೀಯ ಹಾಗೂ ವೈಜ್ಞಾನಿಕ ಆಧಾರ ಕೂಡ ಇದೆ. ಹಾಗಾದ್ರೆ ಇದ್ರ ಬಗ್ಗೆ ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.